ದಿವಸ ಆತನು ಸತತವಾಗಿ ಪ್ರಾರ್ಥನೆ ಮಾಡ್ತಾ ಕಣ್ಣೀರು ಸುರಿಸುತ್ತಾ ಉಪವಾಸವಾಗಿದ್ದು, ಸ್ವಾಮಿ ನನ್ನ ಮಗುವನ್ನು ಕ್ಷಮಿಸು ದೇವ್, ನನ್ನ ಮಗುವನ್ನು ಉಳಿಸು, ನನ್ನ ಕ್ಷಮಿಸು ದೇವ್ರೆ ಅಂತ ಹೇಳಿ ಆತ ಸತತವಾಗಿ ಪ್ರಾರ್ಥನೆ ಮಾಡಿದ. ಬಟ್ ಯಾವಾಗ ದೇವರು ಆ ಮಗುವನ್ನ ಆತನು ಪೆಟ್ಟು ಹಾಕಬೇಕೆಂಬುದಾಗಿ ಡಿಸೈಡ್ ಮಾಡಿದವು, ಅದೇ ರೀತಿಯಲ್ಲಿ ಆ ಮಗು ಯೆಹೋವನ ಪೆಟ್ಟಿನಿಂದ ಮಗು ಬಹು ಅಸ್ವಸ್ಥವಾಗಿದೆ ಎಂಬುದಾಗಿ. ಹೀಗಾಗಿ ನಾನು ನೀನು ಪಾಪವನ್ನು ಮಾಡಿ ನಾವು ಮಾಡಬಾರದ ಆಲೋಚನೆಗಳನ್ನು ಮಾಡ್ತಾ, ಮಾಡಬಾರದ ಪಾಪಗಳನ್ನು ಮಾಡ್ತಾ ಚೆಲ್ತಾಯಿ ಅಂತಲ್ಲ. ದೇವರು ನಿನಗೆ ಹುಡಿಬೇಕಂತ ಡಿಸೈಡ್ ಮಾಡ್ದ ಅಂದ್ರೆ ಕಂಪಲ್ಸರಿ ನಿನಗೆ ಹುಡಿತಾನೆ. ಹಾಗಾಗಿ ಭಾಳ ಕೇರ್ಫುಲ್ ಆಗಿರ್ರಿ. ನೀವು ಲೈಟ್ ಆಗಿ ತಗೊಳ್ಬಾರ್ದು. ಯಾವುದೇ ವಿಷಯನ ಲೈಟ್ ಆಗಿ ಐ ವಿಲ್ ಡೂ ದಿಸ್ ಇನ್, ಮತ್ತೆ ನಾನು ಹೋಗಿ ರಿಪೆಂಟ್ ಪಡ್ತೀನಿ, ಮತ್ತೆ ನನಗೆ ಕ್ಷಮಾಪಣೆ ಸಿಗ್ತದ ಅಂತ ಅನ್ಕೊಳ್ಬಾರ್ದು. ಒಂದು ವೇಳೆ ದೇವರು ನಿನ್ನನ್ನು, ನಿನ್ನ ಜೀವಿತವನ್ನು, ನಿನ್ನ ಕೌಟುಂಬಿಕ ಜೀವಿತವನ್ನು ಆತನ ಹುಡಿಲಿಕ್ಕೆ ಆತನ ರೆಡಿ ಅದನ್ನು 100% ಹುಡಿತಾನೆ. ಕೇರ್ಫುಲ್ ಆಗಿ ಪ್ರತಿದಿನ ಪ್ರಾರ್ಥನೆಯನ್ನು ಮಾಡ್ತಾ ಆತನ ಸನ್ನಿಧಾನದಲ್ಲಿ ಪರಿಶುದ್ಧತೆಯ ಕಡೆಗೆ ನಾವು ಜೀವಿಸುವರಾಗಿರ್ಬೇಕು.